ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾಕಂದ್ರೆ ಈ ದಿನ ನಾವೇನಪ್ಪ ಅಂದ್ರೆ KCET ಸಂಬಂಧಪಟ್ಟಂತೆ ನಾವು ಸಿರೀಸ್ 1 ಅಂದ್ರೆ ಈ ದಿನ ಏನಪ್ಪ ಅಂದ್ರೆ ಆರಂಭ ಮಾಡಿದ್ದೀವಿ. ಇಲ್ಲಿ ನಂತರ ದಿನಗಳಂದ್ರೆ ಸಿರೀಸ್ 2 ಆಗಿರ್ಬೋದು, 3 ಆಗಿರ್ಬೋದು, ಈ ರೀತಿಯಾಗಿ ಎಲ್ಲಾ ರೀತಿಯಾದಂತ KCET ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಇಲ್ಲಿ ಬೋಧನಾ ವಿಧಾನ ಆಗಿರ್ಬೋದು, ಮೌಲ್ಯಮಾಪನ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇತರೆ ಮತ್ತೆ ಕಂಪ್ಯೂಟರ್ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಸರಣಿ ಆಗಿರ್ಬೋದು, ಎಲ್ಲವೂ ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂತ ನಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಉಚಿತವಾದಂತ ರೀತಿಯಲ್ಲಿ ಅಂದ್ರೆ ಕ್ಲಾಸು ನೀಡ್ತಾ ಇದೀವಿ. ತಾವೆಲ್ಲರೂ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ತಮ್ಮಲ್ಲಿ ಮನವಿ. ಇಲ್ಲಿ ನಾವೇನಪ್ಪ ಅಂದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ಸರಣಿಗಳ ಬಗ್ಗೆ ನಾವು ನೋಡೋಣ. ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ ಇದ್ದಂತ ಸಂದರ್ಭದಲ್ಲಿ ಬಂದ್ರೆ ನಮ್ಮ ಮೆಂಟಲ್ ಎಬಿಲಿಟಿಯನ್ನು ಚೆಕ್ ಮಾಡುವಂತದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಯಾವಪ್ಪ ಅಂದ್ರೆ ಸರಣಿ ಅಂದ್ರೆ ಈ ಕೆಳಗಿನ ಸರಣಿಗಳನ್ನು 5ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ 2, 7, 27, 107 ಇಲ್ಲಿ ನೆಕ್ಸ್ಟ್ ಯಾವ್ದು ಬರ್ತದ ಅನ್ನೋ ಒಂದು ರೀತಿಯಲ್ಲಿ ಕೇಳಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಈ ರೀತಿ ನೋಡಿದ ತಕ್ಷಣ ನಾವೇನಪ್ಪ ಅಂದ್ರೆ ಇಲ್ಲಿ ಕೆಲವೇನಪ್ಪ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕಾಗ್ತದೆ, ಕೆಲವು ಇದೇ ಅಂದ್ರೆ ವಿಭಾಗ ಮಾಡುವಂಥದ್ದು, ಈ ರೀತಿ ಇಲ್ಲಂತಂದ್ರೆ ಕೆಲವು ಮೈನಸ್ ಮಾಡುವಂಥದ್ದು ರೀತಿಯಲ್ಲಿ ನೋಡಿ ನಾವು ಮಾಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದ ತಕ್ಷಣ ನೇರವಾಗಿ ಏನಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ನಾವು 2, 4 ಅಂದ್ರೆ 2, 4 ಎಷ್ಟು ಅಂತಂದ್ರೆ 8 ಆಗ್ತದ. ಇಲ್ಲಿರುವುದು 7 ಐತಿ. ಹಂಗಾಗಿ ಏನಪ್ಪಾ ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ 1 ಮೈನಸ್ ಮಾಡೋಣ. ಅಂದ್ರೆ ಕೆಲವು ಪ್ಲಸ್ ಮಾಡ್ಬೇಕಾಗ್ತಿರ್ತದೆ, ಕೆಲವು ಮೈನಸ್ ಮಾಡ್ಬೇಕಾಗ್ತಿರ್ತದೆ. ಅವಾಗ ಏನಂದ್ರೆ 8ರ 1 ಹೋದ್ರೆ 7. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದನ್ನು 7 ತೆಗೆದುಕೊಳ್ಳೋಣ. 7 ಬಂತಿದ್ದು. ನೆಕ್ಸ್ಟ್ ಏನಂದ್ರೆ ಇಲ್ಲಿ 7 4 ಎಷ್ಟು, 7 4 28 ಮೈನಸ್ 1 ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ 27. ರೈಟ್. ನೆಕ್ಸ್ಟ್ 27 ಬಂತು. ಇಲ್ಲಿ ನೆಕ್ಸ್ಟ್ ಅಂದ್ರೆ 27 ಒಟ್ಟು 4 ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕಾಗ್ತದೆ. ಇಲ್ಲಿ 27 ಎಷ್ಟಂದ್ರೆ 108 ಆಗ್ತದೆ. ಇಲ್ಲಿ ಏನಂದ್ರೆ 1 ಮೈನಸ್ ಮಾಡ್ಬೇಕಾಗ್ತದೆ. ಆಮೇಲೆ ಏನಂತಂದ್ರೆ ಇಲ್ಲಿ ಎಷ್ಟು ಅಂತಂದ್ರೆ 107. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇದು ಬಂತು. ನಾವು ಮತ್ತೆ ಇದನ್ನ ಏನ್ ಮಾಡ್ಬೇಕು, 107ನ್ನ ಏನ್ ಮಾಡ್ಬೇಕು 4. ಆಮೇಲೆ ಅಂದ್ರೆ ಇಲ್ಲಿ ಎಷ್ಟು ಬರ್ತಂತಂದ್ರೆ 428 ಬರ್ತದೆ. ಇದು -1 ಅಂತಂದ್ರೆ ಎಷ್ಟು, 1 ತಕ್ಷಣ 420. ಆನ್ಸರ್ ಯಾವ್ದು ಬರ್ತಾ, ಆನ್ಸರ್ ಇದೇ ಬರುವಂತದ್ದು. ನಾವು ಈ ರೀತಿಯಾಗಿ ಅಲ್ಲಿ ನೋಡಿದ ತಕ್ಷಣ ಏನಪ್ಪ ಅಂದ್ರೆ ಇಮಿಡಿಯೇಟ್ಲಿ ಯಾವ ಗಾಬರಿ ಆಗಬಾರ್ದು. ಇನ್ನು ನೋಡಿದ ತಕ್ಷಣ ಏನಪ್ಪ ಅಂದ್ರೆ ಎಲ್ಲಾರಿ ಹೆಂಗಲ್ಲಿ ಅಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಮತ್ತೇನಂದ್ರೆ ಅಲ್ಫಾಬೆಟಿಕ್ ಅಕ್ಷರ ಕೇಳುವಂಥದ್ದನ್ನು ನಾವು ನೋಡ್ಲಾಗ್ತದೆ. ಇಲ್ಲಿ ಈ ರೀತಿ ಬಂದಾಗ ಏನಪ್ಪ ಅಂದ್ರೆ ನಾವು ಮೊದಲು ಕ್ರಮ ಏನಂತಂದ್ರೆ ABCD ಏನಪ್ಪ ಅಂದ್ರೆ ಬರೆದುಕೊಳ್ಬೇಕಾಗ್ತದೆ. ABCD ಒಟ್ಟು ನಾವು ಬರ್ಕೊಂಡ್ರೆ ನಮಗೆ ಗೊತ್ತ. ಈ ನೋಡ್ರಿ, ಹೌಸ್ ಅನ್ನುವ ಸಂಕೇತವನ್ನು ಬಳಸಿ INVRF ಎಂದು ಬರೆದರೆ ಕ್ರೌಡ್ ಅನ್ನೋ ಸಂಕೇತವನ್ನು ಬಳಸಿ ಹೇಗೆ ಬರೀಬಹುದು ಅಂತ. ಈ ರೀತಿ ಬಂದಾಗ ಏನಪ್ಪ ಅಂದ್ರೆ ನೀವೇನು ಒಟ್ಟು ಗಾಬರಿ ಆಗುವಂಥದ್ದಿಲ್ಲ. ಒಟ್ಟೇನಪ್ಪ ಅಂದ್ರೆ ಇಲ್ಲಿ ಕಂಪಲ್ಸರಿ ಏನಪ್ಪ ಅಂದ್ರೆ ABCD ಅನ್ನು ಬರೆದ್ಬಿಟ್ರೆ ಸಾಕು. ಇಲ್ಲಿಗೆ ಈ ರೀತಿಯಾಗಿ ABCDEFGHIJKLMNOPQRSTUVWXYZ ಈ ರೀತಿಯಾಗಿ ಏನಂದ್ರೆ ಅಡ್ವಾನ್ಸ್ ಆಗಿ ಏನಪ್ಪ ಅಂದ್ರೆ ನೀವು KCET ಏನಪ್ಪ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಅವಾಗ ಏನ್ ಮಾಡಬೇಕು, ಮೊದಲ ಕ್ರಮ ಏನಪ್ಪ ಅಂದ್ರೆ ABCD ಬರ್ದ್ಕೊಳ್ಬೇಕು. ಅಲ್ಲಿ ಅಂದ್ರೆ ಆಲ್ಫಾಬೆಟಿಕ್ ಕೇಳುವಂತ ಒಂದು ಇರುತ್ತದೆ. ಇಲ್ಲೇನಂದ್ರೆ ನೀವು ನೋಡ್ರಿ, ಇಲ್ಲಿ ನಾವೇನಂದ್ರೆ ಇದನ್ನ ಈ ರೀತಿ ಬರ್ಕೊಂಡ್ವಿ. ಆಮೇಲೆ ಅಂದ್ರೆ ಈ ರೀತಿ ನಾವು ಹಾಕೊಳ್ಬೇಕು ಹೌಸ್. ಆಮೇಲೆ ಅಂದ್ರೆ ಇದಕ್ಕೆ ಅಪೋಸಿಟ್ ಏನಪ್ಪ ಅಂದ್ರೆ ಹೌಸ್ ಸಂಕೇತ ಬಳಸಿ ಇದು ಬರ್ತದೆ ಅಂತ ಹೇಳ. ಯಾವುದು INVRF ಅಂತೇಳಿ ಈ ರೀತಿ ಬಂದಾಗ ನೋಡ್ರಿ, ಇಲ್ಲಿ ಎಚ್ ಆದ ತಕ್ಷಣ ಏನಾಗಿ ಬಂದಿದೆ, ಐ ಅಂತಿದೆ. ಎಚ್ ಆದ ತಕ್ಷಣ ಅಂದ್ರೆ ಐ ಬಂದಿದೆ. ಐ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು +1 ಏನು +1 ಅಂತ. ಓಕೆ, ಇದೇನಪ್ಪ ಅಂದ್ರೆ
ಇದು ಗೊತ್ತಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಓಕ ಎನ್ನಬಿದೆ. ಓ ಅಂತಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಓ ತಕ್ಷಣ ಎನ್ನಿಲ್ಲ ಅಂದ್ರೆ ಇಲ್ಲಿದೆ ಅಂದ್ರೆ ಎನ್ ಅಂತಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ -1 ಅಂತೇಳಿ ನಾವು ಮಾಡ್ಕೊಬೇಕಾಗ್ತದೆ. ರೈಟಾ? ಇದು ಗೊತ್ತಾಯ್ತು. ನೆಕ್ಸ್ಟ್ ಅಂದ್ರೆ ಯು ಏನಂದ್ರೆ ವಿ ನೋಡ್ಬೇಕಾಗ್ತದೆ. ಇಲ್ಲಿ ಯು ಆದ್ಮೇಲೆ ವಿ, ಇಲ್ಲಿ ಏನಂತಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ +1. ರೈಟ್? ಇಲ್ಲಿ ಏನಂತಂದ್ರೆ +1 -1 ಈ ರೀತಿ ವೇ ಇರುವಂತದನ್ನ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಎಸ್ ಆದ್ಮೇಲೆ ಆರ್ ಮುಂದಿಲ್ಲ. ನೆಕ್ಸ್ಟ್ ಅಂದ್ರೆ ಅದು ನೆಗೆಟಿವ್ ಅಂದ್ರೆ -1. ಆಮೇಲೆ ಇ ಆದ್ಮೇಲೆ ಎಫ್, ಇ ಆದ್ಮೇಲೆ ಅಂದ್ರೆ ಇಲ್ಲಿ ಏನಾಗ್ತದ ಪ್ಲಸ್ ಬರುವಂತದ್ದು ನಾವು ಈ ಅಂದ್ರೆ ಈ ಮಾಡೆಲ್ ಅಲ್ಲಿ ರೆಡಿ ಮಾಡಿರಂತ ನಾವು ಅದನ್ನ ಕನ್ಫರ್ಮ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಅಂದ್ರೆ ನಾವೇನಂದ್ರೆ ಈ ಕ್ರೌಡ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕಂತಂದ್ರೆ ಇದೇ ತರ ನಾವು ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ರಿ ಸಿ ಆದ್ಮೇಲೆ ಅಂದ್ರೆ ನೆಕ್ಸ್ಟ್ ಯಾವ್ದು ಬರ್ತದ +1. ಡಿ ಅಂತಂದ್ರೆ ಇಲ್ಲಿ ನಾವು +1 ಅಂತ ಹೇಳಿದಾಗ ಯಾವ್ದು ಬರ್ತದ ಇದರಲ್ಲಿ ಇಲ್ಲಿ ಡಿ ಎಲ್ಲದಲ್ಲಿ ಡಿ ಇದೆ. ಓಕೆ, ಡಿ. ಆಮೇಲೆ ಇದ್ರ ಪ್ರಕಾರ ಅಂದ್ರೆ ಮೈನಸ್ ತಗೋಬೇಕದು. ಆರ್ ಆದ್ಮೇಲೆ ಯಾವ್ದು ಬರ್ತಾ ಆರ್ ಆದ್ಮೇಲೆ ಕ್ಯೂ ಬರ್ತದೆ. ಇಲ್ಲಿದೆ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಏನಂದ್ರೆ -1 ಕ್ಯೂ. ಆಮೇಲೆ ಏನಂದ್ರೆ ಓ ಆದ್ಮೇಲೆ ಏನಂದ್ರೆ ಪ್ಲಸ್ ಅಂದ್ರೆ ಮುಂದಿನ ಅಕ್ಷರವನ್ನು ನಾವು ತೆಗೆದುಕೋಬೇಕಾಗ್ತದೆ. ಓ ಆದ್ಮೇಲೆ ಪಿ, ಇಲ್ಲಿ ಪ್ಲಸ್ ಅಂದ್ರೆ ಪಿ. ಓಕೆ, ಇಲ್ಲಿ ತನಕ ಬಂದ್ವಿ. ಓಕೆ, ಆಮೇಲೆ ಇಲ್ಲೇನಂದ್ರೆ ನಾವು ಏನ್ ಮಾಡ್ಬೇಕು ಮತ್ತೆ ಮೈನಸ್ ಅನ್ನು ತೆಗೆದುಕೋಬೇಕಾದ. ಡಬ್ಲ್ಯೂ ಆದ್ಮೇಲೆ ಅದರ ಮುಂದಿನ ಅಕ್ಷರ ವಿ. ಓಕೆ, ಆಮೇಲೆ ಏನಂದ್ರೆ ನೆಕ್ಸ್ಟ್ ಪ್ಲಸ್ ತಗೋಬೇಕದ. ಡಿ ಆದ್ಮೇಲೆ ಯಾವ್ದು ಬರ್ತದ ಡಿ ಆದ್ಮೇಲೆ ಪ್ಲಸ್ ಆದ್ಮೇಲೆ ಇ. ಇಲ್ಲಿ ನೋಡ್ರಿ ಇದ್ರಾಗ ನೋಡ್ತಾ ಅಂದ್ರೆ ಡಿ ಇದೆ, ಕ್ಯೂ ಇದೆ, ಪಿ ಇದೆ, ವಿ ಇದೆ. ಆಮೇಲೆ ಏನಂತಂದ್ರೆ ಇಲ್ಲಿ ಇದು ವಿ ಇದೆ. ಇಲ್ಲಿ ಏನಂತಂದ್ರೆ ಇ ಇದೆ. ಓಕೆ, ಈ ಪ್ರಕಾರ ಅಂದ್ರೆ ಆನ್ಸರ್ ಇದಾಗಿರುತ್ತೆ. ಡಿ ಕಿ ಪಿ ವಿ ಇ ಆನ್ಸರ್ ಇದಾಗುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೋಡ್ರಿ ಈ ರೀತಿ ಅಂದ್ರೆ ನೀವು ಒಟ್ಟು ಪ್ರೀನೆಸ್ ಆಗಿ ABCD ಅನ್ನು ನೀವು ಕಂಪಲ್ಸರಿ ಹಾಕ್ರಿ, ಒಂದು ಎಕ್ಸಾಮ್ಗೆ ಇದ್ದೇ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಬೋಧನಾ ವಿಧಾನಕ್ಕೆ ಸಂಬಂಧಪಡದಂತೆ ನಮ್ಗೇನಪ್ಪ ಅಂದ್ರೆ ಪ್ರತಿಯೊಂದು ಕೇಸ್ ಸೆಟ್ ಆಗಿರ್ಬೋದು, ಮತ್ತೆ UGC ನೆಟ್ ಆಗಿರ್ಬೋದು, TET ಆಗಿರ್ಬೋದು, ಟೋಟಲಿ ಯಾವುದಾಗಲಿ ಕಾಂಪಿಟೇಟಿವ್ ಏನಪ್ಪಾ ಅಂದ್ರೆ ಇಲ್ಲಿ ಮೌಲ್ಯಮಾಪನದ ಬಗ್ಗೆ ಕೇಳುವಂತದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಸರ್ವೇಸಾಮಾನ್ಯ, ಯಾಕಂದ್ರೆ ಇಲ್ಲಿ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಅಂತ ಆಗಿರ್ಬೋದು, ಇಲ್ಲೆಲ್ಲ ಮೌಲ್ಯಮಾಪನಗಳು ಕಾಮನ್ ಆಗಿ ಇದ್ದೇ ಇರುವಂತದನ್ನ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಬೋಧನೆಯ ಸಂದರ್ಭದಲ್ಲಿ ಮಾಡುವ ಮೌಲ್ಯಮಾಪನ ಅಂದ್ರೆ ಟೀಚಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನಂದ್ರೆ ಯಾವ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳಿರುವಂತದ್ದು ನಾವು ಇಲ್ಲಿ ನೋಡ್ಲಾಗ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದೇನಪ್ಪ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ. ಇದಕ್ಕೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಸಮ್ಮಿಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಮತ್ತು ಯಾವುದು ಅಲ್ಲ, ಮತ್ತು ಇಲ್ಲಿ ಮೇಲಿನ ಎ ಬರ್ತದ ಅಥವಾ ಬಿ ಬರ್ತದ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಬೋಧನೆಯ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವು ಯಾವ ಮೌಲ್ಯಮಾಪನವನ್ನು ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ಯಾವ್ದು ಬರ್ತಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಬರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಮೌಲ್ಯಮಾಪನ, ಈ ಮೌಲ್ಯಮಾಪನದಲ್ಲಿ ಏನಪ್ಪ ಅಂದ್ರೆ ನಾವು ಎರಡು ಫಿಕ್ಸ್ ಆಗಿರುವಂತದ್ದು ನಾವು ಕಾಣಲಾಗ್ತೇವೆ. ಒಂದು ಏನಪ್ಪ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಇನ್ನೊಂದು ಸಂಕಲನಾತ್ಮಕ ಮೌಲ್ಯಮಾಪನ. ಇಲ್ಲಿ ರೂಪಣಾತ್ಮಕ ಅಂದ್ರೆ ನಾವು ಕ್ಲಾಸ್ ಅಂತ ತೆಗೆದುಕೊಂಡಿರ್ತೀವಿ.
ಅಂದ್ರೆ ಉಪನ್ಯಾಸವನ್ನು ಮಾಡ್ತಾ ಇರ್ತೀವಿ ವಿದ್ಯಾರ್ಥಿಗಳಿಗೆ. ಇಂಥ ಮಾಡುವಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ತಕ್ಷಣ ಪ್ರತಿಕ್ರಿಯೆಗಾಗಿ ಏನಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಬಳಕೆ ಮಾಡ್ತೀವಿ. ಮತ್ತೆ ಇನ್ನೊಂದಂದ್ರೆ ನಿರಂತರ ಅಧ್ಯಯನ ಸಲುವಾಗಿ ಏನಪ್ಪ ಅಂದ್ರೆ ರೂಪಣಾತ್ಮಕ ಮೌಲ್ಯವನ್ನು ನಾವಂದ್ರೆ ಮೌಲ್ಯಮಾಪನ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಇಲ್ಲಿ ಕಿರು ಪರೀಕ್ಷೆಗಳಾಗಿರ್ಬೋದು. ಯಾವಪ್ಪ ಅಂದ್ರೆ ಕಿರು ಪರೀಕ್ಷೆಗಳು ಅಂದ್ರೆ ಟೆಸ್ಟ್ಗಳನ್ನು ಮಾಡುವಂತದ್ದು. ಆಮೇಲೆ ಘಟಕ ಪರೀಕ್ಷೆಗಳನ್ನು ಮಾಡುವಂತದ್ದು. ಯಾವುದು? ಘಟಕ ಪರೀಕ್ಷೆಯನ್ನು ಮಾಡುವಂತದ್ದು. ಆಮೇಲೆ ಮಾಸಿಕ ಪರೀಕ್ಷೆಗಳನ್ನು ಮಾಡುವ ಅಂದ್ರೆ ಮಂತ್ಲಿ ಟೆಸ್ಟ್ ಆಗಿರುವಂತದ್ದು. ಆಮೇಲೆ ತ್ರಿಮಾಸಿಕ ಪರೀಕ್ಷೆಗಳಾಗಿರುವಂತದ್ದು. ಇವೆಲ್ಲ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬರುವಂತದ್ದು ನಾವು ಕಾಣಲಾಗ್ತದೆ. ಮತ್ತು ಸಂಕಲನಾತ್ಮಕ ಅಂದ್ರೆ ವರ್ಷದ ಕೊನೆಯ ಹಂತದಲ್ಲಿ ಏನಪ್ಪ ನಾವು ಸಂಕಲನಾತ್ಮಕ ಅಂದ್ರೆ ಸಮ್ಮಿಟಿವ್ ಇವ್ಯಾಲ್ಯೂಯೇಷನ್ ಅನ್ನು ನೋಡುವಂತದ್ದು ನಾವು ಕಾಣಲಾಗ್ತದೆ. ಇವು ಏನಪ್ಪ ಅಂತಂದ್ರೆ ವಾರ್ಷಿಕ ಪರೀಕ್ಷೆ. ಯಾವ್ದು? ವಾರ್ಷಿಕ ಪರೀಕ್ಷೆ ಏನಪ್ಪಾ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ. ಆಮೇಲೆ ಇಲ್ಲಿ ಪಬ್ಲಿಕ್ ಪರೀಕ್ಷೆಗಳು ಅಂತ ಹೇಳುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಯಾವುದು? ಒಟ್ಟಿನಲ್ಲಿ ಅಂದ್ರೆ ಇಲ್ಲಿ ರೂಪಣಾತ್ಮಕ ಅಂದ್ರೆ ಫಾರ್ಮೇಟಿವ್, ಸಂಕಲನಾತ್ಮಕ ಅಂದ್ರೆ ಸಮ್ಮಿಟಿವ್. ಇಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಇಂಗ್ಲಿಷ್ ಅಕ್ಷರ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಅದು ಯಾವ ರೀತಿ ಅಂತಾರ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಇಲ್ಲಿ ಏನಾಗ್ತದೆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನ ಮತ್ತು ಅವರು ಪಡೆದಂತ ಒಂದು ಫಲಿತಾಂಶ ಆಗಿರ್ಬೋದು, ಅವರ ಒಂದು ವಿಕಾಸಕ್ಕೆ ಏನಪ್ಪ ಅಂದ್ರೆ ಇದು ಬೋಧನಾ ವಿಧಾನದಲ್ಲಿ ಏನಪ್ಪ ಅಂದ್ರೆ ಮೌಲ್ಯಮಾಪನ ಅಂದ್ರೆ ಅತಿ ಶ್ರೇಷ್ಠವಾಗಿರುವಂತದ್ದು ಅಂತ ನಾವು ಇಲ್ಲಿ ಕಾಣ. ಒಟ್ಟು ಏನಂದ್ರೆ ಎಕ್ಸಾಮ್ ನಲ್ಲಿ ಕಾಮನ್ ಕೇಳುವಂತ ಒಂದು ಸಾಮಾನ್ಯವಾದಂತ ಪ್ರಶ್ನೆ ನೋಡ್ರಿ. ಇನ್ನೊಂದೇನಂದ್ರೆ ಇಲ್ಲಿ ಮೊದಲ ಸಾಮಾನ್ಯ ಪತ್ರಿಕೆಯಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸಂಶೋಧನೆಯ ಹಂತಗಳು. ಇಲ್ಲಿ ಏನಪ್ಪಾ ಅಂದ್ರೆ ಸಂಶೋಧನೆಯ ಹಂತಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆ ಹಾಕಿಲ್ಲ. ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ ಇಲ್ಲಿ ನಮಗೇನಪ್ಪ ಅಂದ್ರೆ ಯಾವುದೇ ಒಂದು ಸಂಶೋಧನೆಯನ್ನು ಮಾಡ್ಬೇಕಾದ್ರೆ, ಒಂದು ಕ್ರಮಬದ್ಧವಾದಂತರಲ್ಲಿ ಸಂಶೋಧನೆ ಮಾಡ್ಬೇಕಾಗಿದ್ರೆ ಮೊದಲೇನಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ, ಒಂದು ಸಮಸ್ಯೆಯನ್ನು ಏನ್ ಮಾಡ್ತೀವಿ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆ ಸಮಸ್ಯೆಯನ್ನು ಆಯ್ಕೆ ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ಆಯ್ಕೆ ಮಾಡಿದ್ರಿಂದ ಕೊನೆಯವರಿಗೆ ಅಂದ್ರೆ ಎಲ್ಲಿಗೆಪ್ಪ ಅಂದ್ರೆ ರಿಪೋರ್ಟ್ ವರದಿ ಸಲ್ಲಿಸುವವರಿಗೆ ಏನಪ್ಪ ಅಂದ್ರೆ ನಮ್ಗೆ ಈ ಹಂತಗಳು ಗೊತ್ತಿರಬೇಕಾಗ್ತದೆ. ಇಲ್ಲೇನಂದ್ರೆ ಕೆಸೆಟ್ ಅಲ್ಲಿ ಆಗಿರ್ಬೋದು, ಮತ್ತೆ ಇತ್ತೀಚೆಗೆ ಏನಪ್ಪ ಅಂದ್ರೆ UGC ನೆಟ್ ಅಲ್ಲಿ ಏನಪ್ಪ ಅಂದ್ರೆ ಸಂಶೋಧನಾ ಹಂತಗಳು ಕೇಳಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲೇನಂದ್ರೆ ಮೊದಲ ಅಂತಂದ್ರೆ ಸಮಸ್ಯೆಯ ಆಯ್ಕೆ ಮಾಡುವಂತದ್ದು, ಸೆಲೆಕ್ಷನ್ ಆಫ್ ಪ್ರಾಬ್ಲಮ್. ಯಾವುದು? ಸೆಲೆಕ್ಷನ್ ಆಫ್ ಫಸ್ಟ್ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಇರುವಂತದ್ದು. ನಾವು ಫಸ್ಟ್ ಏನ್ ಮಾಡೋದು, ಯಾವುದೇ ಒಂದು ಸಂಶೋಧನೆ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಅನ್ನು ಆಯ್ಕೆ ಮಾಡಿಕೊಳ್ತೀವಿ. ಯಾವುದು? ಪ್ರಾಬ್ಲಮ್ ಅನ್ನು ಆಯ್ಕೆ ಮಾಡ್ಕೊಂತೀವಿ. ಆಮೇಲೆ ಅಂದ್ರೆ ಸಮಸ್ಯೆನ ಆಯ್ಕೆ ಮಾಡಿದ್ರೆ ನಂತರದಲ್ಲಿ ಏನಪ್ಪ ಅಂದ್ರೆ ಸಂಬಂಧಿಸಿದ ಸಾಹಿತ್ಯ ಅವಲೋಕನ, ರಿವ್ಯೂ ಆಫ್ ರಿಲೇಟೆಡ್ ಲಿಟರೇಚರ್ ಅಂತೇಳಿ ಹೇಳುವಂಥದ್ದು ನಾವು ಕಾಣಲಾಗ್ತದೆ. ಯಾವುದು? ಇದಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯ ಇದು ಮಾಡುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತೀವಿ ಅಂದ್ರೆ ಸಂಬಂಧಿಸಿದ ಒಂದು ವ್ಯಾಖ್ಯವನ್ನು ಕೊಡ್ತೀವಿ. ಏನು ಕೊಡ್ತೀವಿ ಅಂದ್ರೆ ಡೆಫಿನೇಷನ್ ಕೊಡುವಂಥದ್ದನ್ನ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾಲ್ಕನೇ ಹಂತದಲ್ಲಿ ನಾವೇನ್ ಮಾಡೋದು, ಸಂಶೋಧನೆಯನ್ನು ವಿನ್ಯಾಸ ಮಾಡ್ತೀವಿ ಮತ್ತು ವಿಧಿವಿಧಾನ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಡಿಸೈನ್ ಕೊಡ್ತೀವಿ. ಆ ಸಮಸ್ಯೆಗೆ ಏನ್ ಮಾಡಿದ್ರೆ ಇಲ್ಲಿ ಡಿಸೈನ್ ಕೊಡುವಂಥದ್ದು ನಾವು ಇಲ್ಲಿ ಡಿಸೈನ್ಸ್ ಅಂಡ್ ರಿಸರ್ಚ್ ಅನ್ನ ನಾವು ಕೊಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಂತರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಐದನೇದಂದ್ರೆ ದತ್ತಾಂಶ ಸಂಗ್ರಹಣೆ, ಕಲೆಕ್ಷನ್ ಆಫ್ ಡಾಟಾ. ಯಾವುದು? ಕಲೆಕ್ಷನ್ ಆಫ್ ಡಾಟಾವನ್ನು ಅಂದ್ರೆ ನಾವು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿನ ಮಾಡ್ತೀವಿ, ನಾವು ಕಲೆಕ್ಟ್ ಅನ್ನು ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಅನಾಲಿಸಿಸ್ ಮಾಡ್ತೀವಿ. ದತ್ತಾಂಶ ವಿಶ್ಲೇಷಣೆ, ಅನಾಲಿಸಿಸ್ ಆಫ್ ಡಾಟಾ ಅಂತ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅನಾಲಿಸಿಸ್ ಮಾಡುವಂತದನ್ನ ನಾವು ಇಲ್ಲಿ ಕಾಣಲಾಗ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶ ಅಂದ್ರೆ ಸಾಮಾನ್ಯೀಕರಣದ ಫಲಿತಾಂಶ ಅಂದ್ರೆ ಜನರಲೈಸೇಷನ್ ಅಂಡ್ ರಿಸಲ್ಟ್ ಅನ್ನು ನಾವು ಏನಪ್ಪ ಅಂದ್ರೆ ಇಲ್ಲಿ ಕಾಣ್ತೀವಿ. ಯಾವ್ದಪ್ಪ ಅಂದ್ರೆ ಜನರಲೈಸೇಷನ್ ಅಂಡ್ ರಿಲೇಷನ್ಸ್. ಆಮೇಲೆ ಕೊನೆಯದಾಗಿ ಏನ್ ಮಾಡ್ತು, ಇಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತು, ರಿಪೋರ್ಟ್ ಅನ್ನು ಕೊಡ್ತೀವಿ. ಏನ್ ಮಾಡ್ತು, ರಿಪೋರ್ಟ್ ಅನ್ನು ಕೊಡ್ತೀವಿ. ಈ ರೀತಿಯಾದಂತ ಹಂತಗಳೇನಂದ್ರೆ ಇದನ್ನೇ ಉಲ್ಟಾಪಾಠ ಮಾಡ್ತಾರೆ. ಅಂದ್ರೆ ಅಲ್ಲಿ ಕ್ರೊನಾಲಜಿಕಲ್ ಆನಲ್ಲಿ ಕೇಳುವಂತದನ್ನು ನಾವು ಕಾಣಲಾಗ್ತದೆ.
ಇಲ್ಲಿ ಈ ಹಂತಗಳ ಬಗ್ಗೆ ಏನಪ್ಪ ನೀವು ಇಲ್ಲಿ ರೂಢಿ ಮಾಡಿಕೊಂಡ್ರೆ ಬರೆದಿಟ್ರೆ ಇಟ್ಕೊಂಡ್ರೆ ಅಲ್ಲಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಎಲ್ಲಾದ ರೀತಿಯಾದಂತ ಪ್ರಶ್ನೆಗಳು ಕೇಳ್ತಾನೆ. ಆದ್ರೆ ಒಂದೊಂದು ಟೈಮ್ ಏನಂತಾರೆ ನೇರವಾದಂತ ರೀತಿಯಲ್ಲಿ ಇಲ್ಲಿ ಕೇಳಿ ನಿಮಗೆ ಏನಂದ್ರೆ ಗೊಂದಲವನ್ನು ಇದು ಏನಪ್ಪಾ ಅಂದ್ರೆ ವ್ಯಾಖ್ಯಾನ ಸಮಸ್ಯೆ ವ್ಯಾಖ್ಯಾನ ಯಾವಾಗ ಬರ್ತದ, ದತ್ತಾಂಶ ಸಂಗ್ರಹಣೆ ಯಾವಾಗ ಬರ್ತದೆ, ಆಮೇಲೆ ಜನರಲೈಸೇಷನ್ ಯಾವಾಗ ಬರ್ತದೆ, ಈ ರೀತಿ ಇಲ್ಲಿ ಉಲ್ಟಪಲ್ಟ ಮಾಡುವಂತ ಒಂದು ಅವಕಾಶ ಇರ್ತದೆ. ಇದನ್ನೇನಪ್ಪ ಅಂದ್ರೆ ನೀವು ಪರ್ಫೆಕ್ಟ್ ಆಗಿರಿ, ಇದು ಒಂದು ಏನಪ್ಪಾ ಅಂದ್ರೆ ಒಂದು ಅಂಕ ನಿಮ್ಗೆ ಬರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಇದು ಈಗಾಗಲೇ ಅಂದ್ರೆ ಈ ಪ್ರಶ್ನೆ ಯಾವ್ದಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಸಂಬಂಧಂತೆ ಪಟ್ಟಂತೆ ಕೇಳಿರುವಂತದ್ದು ನಾವು ಕಾಣಲಾಗ್ತದೆ. ನೋಡ್ರಿ ಯಾವಪ್ಪ ಅಂದ್ರೆ 5ನೇದು ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ, ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ ಅಂತ ಕೇಳಿರುವಂತದ್ದು ನಾವು ಕಾಣಲಾಗ್ತದೆ 1972. ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಅರಣ್ಯ ಸಂರಕ್ಷಣಾ ಕಾಯ್ದೆ, ಅರಣ್ಯ ಸಂರಕ್ಷಣಾ ಕಾಯ್ದೆ 80. ಮತ್ತೇನಂದ್ರೆ ಮತ್ತೆ ನೆಕ್ಸ್ಟ್ ಏನಂದ್ರೆ ಇದು ಬರುತ್ತೆ ಯಾವ್ದಪ್ಪ ಅಂದ್ರೆ ಜಲ ನಿರ್ಮೂಲನೆ ಆಗಿರ್ಬೋದು, ಮತ್ತೆ ಇತರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತ ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಇಲ್ಲಿ ಕೇಳುವಂಥದ್ದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಎಷ್ಟಂದ್ರೆ ಪರಿಸರ ಸಂಬಂಧ ಕಾಯ್ದೆ 86. ಇಲ್ಲಿ ಪ್ರತಿಯೊಂದು ಕಾಯ್ದೆಗಳಿಗೆ ಸಂಬಂಧಪಟ್ಟದಂತಂದ್ರೆ ಇಲ್ಲಿ ಪರಿಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೇಳುವಂಥದ್ದನ್ನು ನಾವು ಇಲ್ಲಿ ನೋಡಲಾಗ್ತದೆ. ಇಲ್ಲಿ ಅದೇ ರೀತಿಯಾಗಿ ಅಂದ್ರೆ ಭಾರತದ ಪ್ರಮುಖ ಪರಿಸರ ಚಳವಳಿಗಳ ಬಗ್ಗೆ, ಭಾರತದ ಪ್ರಮುಖ ಪರಿಸರ ಚಳವಳಿ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಗೊತ್ತಿರ್ಬೇಕಂತ. ಇಲ್ಲಿ ಏನ್ ಮಾಡ್ತಂದ್ರೆ ಇಲ್ಲಿ ನಮಗೆ ಯಾವ ವರ್ಷದಲ್ಲಿ ಆ ಚಳವಳಿ ಆದವು, ಮೂವ್ಮೆಂಟ್ಸ್ಗಳು ಆದವು ಅನ್ನುವ ರೀತಿಯಲ್ಲಿ ಕೇಳಿದಾಗ ಅಲ್ಲಿ ಹೊಂದಿಸಿ ಬರೆಯುವಂತ ಕೇಳಿದ್ದಾರೆ. ಈ ರೀತಿ ಕೇಳುವಂತ ಸಂದರ್ಭದಲ್ಲಿ ನಮಗೆ ಈ ಅನುಕೂಲ ಆಗುವಂತ ನಾವು ಕಾಣಲಾಗ್ತದೆ. ಇಲ್ಲಿ ಭಾರತದ ಪ್ರಮುಖ ಪರಿಸರ ಚಳವಳಿ ಯಾವಪ್ಪ ಅಂದ್ರೆ ಮೇಜರ್ ಎನ್ವೈರನ್ಮೆಂಟ್ ಮೂವ್ಮೆಂಟ್ ಇನ್ ಇಂಡಿಯಾ ಅಂತೇಳಿ. ಇಲ್ಲಿ ವಿಶ್ವ ಚಳವಳಿ ಎಷ್ಟಾಗಂದ್ರೆ 1700. ಇದೇನಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ನಡೆದ. ಯಾವ್ದಂದ್ರೆ ರಾಜಸ್ಥಾನದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮಾಡುವಂಥದ್ದು. ಅಮೃತದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಅಮೃತ ದೇವ ಅಂದ್ರೆ ಏನಂದ್ರೆ ಅರಣ್ಯವನ್ನು ರಕ್ಷಣೆ ಮಾಡುವಂಥದ್ದು, ಜೀವಿಗಳನ್ನ ರಕ್ಷಣೆ ಮಾಡುವಂಥದ್ದು, ಮತ್ತೇನಂದ್ರೆ ಇಲ್ಲಿ ಮರಗಳನ್ನ ರಕ್ಷಣೆ ಮಾಡುವಂಥದ್ದು ಮೇನು ಇಲ್ಲಿ ಪ್ರಮುಖವಾದಂತ ಉದ್ದೇಶ ಆಗಿರುವಂತದ್ದು ಕಾಣಲಾಗ್ತದೆ. ನೆಕ್ಸ್ಟ್ ಚಿಪ್ಕೋ ಚಳವಳಿ 1973. ಇಲ್ಲಿ ಏನಪ್ಪ ಅಂದ್ರೆ ಉತ್ತರಾಖಂಡದಲ್ಲಿ ನಡೆಯುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಉತ್ತರದ ಕಾಸಿಂದ ಏನಪ್ಪ ಅಂದ್ರೆ ಇಲ್ಲಿ ಟೋಟಲಿ 75 ಕಿಲೋಮೀಟರ್ ಏನಪ್ಪ ಅಂದ್ರೆ ಇಲ್ಲಿ ಜಾಥವನ್ನು ಮಾಡಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಚಾಂಡಿ ಪ್ರಸಾದ್, ಯಾರು ಚಾಂಡಿ ಪ್ರಸಾದ್ ಭಟ್ ಇಲ್ಲಿ ಏನಂದ್ರೆ ಈ ಚಿಪ್ಕೋ ಚಳವಳಿಯನ್ನು ಆರಂಭ ಮಾಡಿರ್ತಾರೆ. ಅಲ್ಲಿ ಅಂದ್ರೆ ಮರಗಳನ್ನು ತಬ್ಬಿಕೊಳ್ಳೋದ್ರ ಮೂಲಕ ಏನಪ್ಪ ಅಂದ್ರೆ ಅಲ್ಲಿ ಕಾಂಟ್ರಾಕ್ಟ್ ಏನಂದ್ರೆ ಅಹಿಂಸಾತ್ಮಕ ಓಟ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಸುಂದರಲಾಲ್ ಬಹುಗುಣ ಬರುವಂತ ಪ್ರಮುಖವಾದಂತ ನಾಯಕರಾಗಿರ್ತಾರೆ. ಈ ರೀತಿಯಾಗಿ ಇತರೆ ಎಲ್ಲ ಪ್ರಮುಖವಾದಂತ ನಾಯಕರಪ್ಪ ಅಂದ್ರೆ ಅಲ್ಲಿ ಓಟವನ್ನು ಏನಪ್ಪ ಅಂದ್ರೆ ಅರಣ್ಯ ನಾಶದ ವಿರುದ್ಧ ಏನಪ್ಪ ಅಂದ್ರೆ ಅಲ್ಲಿ ಗಿಡ ಅಂದ್ರೆ ಮರವನ್ನು ಕಡಿಯೋದ್ರ ವಿರುದ್ಧವಾಗಿ ಅಂದ್ರೆ ಓಟ ಮಾಡಿರುವಂಥದ್ದು ನಾವು ಕಾಣುತ್ತೆ. ಮರಗಳೇನಪ್ಪ ಅಂದ್ರೆ ತಬ್ಬಿಕೊಂಡೇನಪ್ಪ ಅಂದ್ರೆ ಅಹಿಂಸಾತ್ಮಕ ಓಟ ಮಾಡುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಸೈಲೆಂಟ್ ವ್ಯಾಲಿ 1978. ಇದೇನಪ್ಪ ಅಂದ್ರೆ ಕೇರಳದಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಇದು ಏನಪ್ಪ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಓಟ ಆಗಿರ್ತದೆ. ಮತ್ತು ಜಂಗಲ್ ಬಚಾವೋ ಆಂದೋಲನ 1982 ಆಗ್ತದೆ. ಅಪ್ಪಿಕೋ ಚಳವಳಿ ಏನಪ್ಪ ಅಂದ್ರೆ ಇದು 1983. ಇದೇನಪ್ಪ ಅಂದ್ರೆ ಉತ್ತರ ಕನ್ನಡದಲ್ಲಿ ಅಂದ್ರೆ ಮಲೆನಾಡಿನ ಪ್ರದೇಶದಲ್ಲಿರುವಂತ ಉತ್ತರ ಕನ್ನಡದಲ್ಲಿ ಅಂದ್ರೆ ಇದು ಓಟ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಇಲ್ಲಿ ಉತ್ತರಾಖಂಡದಲ್ಲಿ ನಡೀತಿಲ್ಲ ಅದೇ ಮಾದರಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಮಲೆನಾಡಿನ ಉತ್ತರ ಕನ್ನಡದಲ್ಲಿ ಏನಪ್ಪ ಅಂದ್ರೆ ಕಾಂಟ್ರಾಕ್ಟರ್ಗಳ ವಿರುದ್ಧವಾಗಿ ಏನಪ್ಪ ಮರ ಕಡಿಯೋದೇನಪ್ಪ ಅಂದ್ರೆ ತಪ್ಪಿಕೊಂಡು ಅಲ್ಲೇನಂದ್ರೆ ಗಿಡಗಳನ್ನು ರಕ್ಷಣೆ ಮಾಡುವ ಇಲ್ಲಿ ಮಾಡಿರ್ತಾರೆ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನರ್ಮದಾ ಬಚಾವೋ ಆಂದೋಲನ ಅಂದ್ರೆ
1985 ಬರ್ತದೆ. ಮತ್ತು ಆಮೇಲೆ ಕೆರ್ರಿ ಅಣೆಕಟ್ಟು ಸಂಘರ್ಷ 1990 ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಒಟ್ಟೇನಪ್ಪ ಅಂದ್ರೆ ಇಲ್ಲಿ ಇಶ್ಯೂಗಳ ಬಗ್ಗೆ ನಮಗೆ ಗೊತ್ತಿದ್ರಲ್ಲಿ ಏನಪ್ಪ ಅಲ್ಲಿ ವಂದಿಸನ್ನು ಬರೆಯುವುದು, ಇಲ್ಲಾಂದ್ರೆ ಕ್ರೋನಾಲಜಿಕಲ್ ಆರ್ಡರ್ ಬರ್ಲಿಕ್ಕೆ ಹೆಲ್ಪ್ ಆಗ್ತದ ಅನ್ನೋಂಥ ರೀತಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದ್ರೆ ಇತರೆ ಸೀರೀಸ್ 2 ಅಧ್ಯಯನದಲ್ಲಿ ಏನಪ್ಪ ಅಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳು ಏನಪ್ಪ ಅಂದ್ರೆ ತಮ್ಮ ಮುಂದೆ ತರಲಿಚ್ಛಿಸ್ತೇನೆ. ಥ್ಯಾಂಕ್ ಯು.